ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನೋಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ರೀತಿಯ ದೋಸೆ ಮತ್ತು ಒಂದು ಡಿಫ್ರೆಂಟ್ ಆದಂಥ ಚಟ್ನಿ ರೆಸಿಪಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದೇ ಥರದ ದೋಸೆ ಅಥವಾ ರೊಟ್ಟಿ ಇಲ್ಲಾಂದರೆ ಒಂದೇ ಥರದ ಚಟ್ನಿಯನ್ನು ತಿಂದು ಏನಾದರೂ ಬೇಜಾರಾಗಿತ್ತು ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದೆರಡಕ್ಕೂ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿರುತ್ತೆ. ಮೊದಲಿಗೆ ದೋಸೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಅಳತೆಯಲ್ಲಿ 1 ಕಪ್ ಬಿಳಿ ಜೋಳ, 1 ಕಪ್ ಗೋಧಿ, ಅರ್ಧ ಕಪ್ನಷ್ಟು ಮೆಕ್ಕೆಜೋಳ ಮತ್ತು ಅರ್ಧ ಕಪ್ನಷ್ಟು ಬಾರ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಈ ಬಾರ್ಲಿ ಅಕ್ಕಿ ತಂಪು ಅನ್ನೋದಕ್ಕೋಸ್ಕರ ನಾವು ಬಳಸ್ಕೊತಾ ಇದ್ದೀವಿ. ನೆಕ್ಸ್ಟು 1 ಸ್ಪೂನ್ನಷ್ಟು ಮೆಂತ್ಯನೂ ಕೂಡ ಹಾಕೋತಾ ಇದ್ದೀನಿ. ಇದು ಕೂಡ ನಮ್ಮ ದೇಹಕ್ಕೆ ತಂಪು. ಇದಿಷ್ಟು ನಾನು ಬೆಳಿಗ್ಗೆ ನಾವೇನು ತಿಂಡಿ ಮಾಡ್ಕೋತೀವಿ ಅಂತ ಅಂದರೆ ಹಿಂದಿನ ದಿನ ನೈಟೇನೆ ನೀಟಾಗಿ ವಾಶ್ ಮಾಡಿ ನೀರಲ್ಲಿ ನೆನೆಯೋಕ್ಕೆ ಬಿಟ್ಬಿಡಬೇಕು. ಸಂಜೆ ಅಡುಗೆಗೆ ಮಾಡ್ಕೋತೀವಿ ಅಂತ ಅಂದರೆ ಇನ್ನು ಬೆಳಗ್ಗೆ ಎದ್ದಾಗ ನಾವು ಇದನ್ನೆಲ್ಲ ಹಾಕಿ ತೊಳೆದು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಬೆಳಗಿನ ತಿಂಡಿಗೋಸ್ಕರ ಮಾಡ್ತಾ ಇರೋದ್ರಿಂದ ನೈಟೇನೆ ನೆನೆಸಿ ಬೆಳಗ್ಗೆ ಅದೆಲ್ಲ ನೆಂದಿದ್ದೆಲ್ಲ ಕಾಳೆಲ್ಲನೂ ನೀಟಾಗೆ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕು, ಅದೆಲ್ಲ ದಪ್ಪ ಕಾಳಲ್ವ, ಹಾಗಾಗಿ ನೀಟಾಗಿ ಪೇಸ್ಟ್ ಆಗೋ ರೀತಿ ರುಬ್ಕೊಂಡು ನಾವು ದೋಸೆ ಹಿಟ್ಟನ್ನು ಯಾವ ರೀತಿ ಹದದಲ್ಲಿ ರುಬ್ಕೋತೀವಿ ಅದೇ ಹದದಲ್ಲಿ ಇದನ್ನು ಕೂಡ ರುಬ್ಕೋಬೇಕು. ಮತ್ತು ಅತಿ ತೆಳುನೂ ಮಾಡ್ಕೋಬಾರ್ದು, ಅತಿ ಮಂದನೂ ಕೂಡ ಮಾಡ್ಕೋಬಾರ್ದು. ಒಂದು ಮೀಡಿಯಮ್ ಅಳತೆಯಲ್ಲಿ ದೋಸೆ ಹಿಟ್ಟಿನ ರೀತಿ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಕಲಸಿಟ್ಕೊಂಡ್ರೆ ಅದನ್ನೇನು ಉಳಿ ಬರ್ಸೋ ಅವಶ್ಯಕತೆ ಇಲ್ಲ, ರೆಡಿಯಾಗೋಗುತ್ತೆ ದೋಸೆ ಹಿಟ್ಟು. ನಾನಿಲ್ಲಿ ಟೊಮೊಟೊ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಆದಮೇಲೆ 1-2 ಈರುಳ್ಳಿ ಕಟ್ ಮಾಡಿದಂಥ 1-2 ಈರುಳ್ಳಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಹುಳಿ ಟೊಮೊಟೊ ಒಂದು 3-4 ಹುಳಿ ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ. ಹುಳಿ ಟೊಮೊಟೊ ಹಣ್ಣಾಗಿರೋದ್ರಿಂದ ಅಂದರೆ ನಾಟಿ ಟೊಮೊಟೊ ಆಗಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಸಾಕು. ಮತ್ತು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೆಣಸಿನ್ಕಾಯಿ ಪುಡಿನೂ ಹಾಕೋತಾ ಇದ್ದೀನಿ. ಬೇಕಿತ್ತು, ಇನ್ನು ಖಾರ ಬೇಕಿತ್ತು ಅಂತ ಅಂದರೆ ಹಸಿರು ಮೆಣಸಿನಕಾಯಿನೂ ಸೇರಿಸ್ಕೋಬೋದು, ತೊಂದರೆ ಏನಿಲ್ಲ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಟೊಮೊಟೊ ಎಲ್ಲ ಹಣ್ಣಾಗೋವರೆಗೂ ಅಂದರೆ ಗೊಜ್ಜು ರೀತಿ ಆಗೋವರೆಗೂ ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಎಲ್ಲನೂ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ನಾವೇನು ಟೊಮೊಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಪೂರ್ತಿ ತಣ್ಣಗಾದ ನಂತರ ಅದನ್ನು ಈ ರೀತಿ ಪೇಸ್ಟಾಗಿ ನೀಟಾಗಿ ರುಬ್ಕೊಂಡ ನಂತರ ನಾವು ಒಗ್ಗರಣೆ ಮಾಡ್ಕೋತಾ ಇದ್ವಲ್ಲ ಅದಕ್ಕೆ ಈ ರೀತಿ ಹಾಕಿ 2-3 ನಿಮಿಷ ಇದನ್ನು ಕೂಡ ನಾನು ಕುದಿಸ್ಕೊತಾ ಇದ್ದೀನಿ. ಇದನ್ನು ಕುದಿಸ್ಕೋಬೇಕಾದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾವೇನು ಮಾಡ್ಕೋತಾ ಇದ್ದೀವಲ್ಲ ಟೊಮೊಟೊ ಚಟ್ನಿ, ಅದ್ರ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಆ ರೀತಿ ಬಿಟ್ಕೊಂಡ ನಂತರ ಒಂದೊಳ್ಳೆ ರೀತಿಯ ಟೊಮೊಟೊ ಚಟ್ನಿ ರೆಡಿ ಆಯಿತು ಅಂತ ಅನ್ಕೋಬೋದು. ಟೊಮೊಟೊ ರೇಟು ಜಾಸ್ತಿ ಇರುತ್ತೆ, ಕೆಲವೊಂದು ಸಲ ಕಡಿಮೆನೂ ಆಗುತ್ತೆ. ಹಾಗಾಗಿ ಕಮ್ಮಿ ಇದ್ದಾಗ ಒಂದೊಳ್ಳೆ ಟೊಮೊಟೊ ಚಟ್ನಿನ ಮಾಡ್ಕೊತು ಅಂತ ಅಂದರೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಕೂಡ ನಾವು ಬಳಸ್ಕೋಬೋದು. ಹಾಗಾಗಿ ನಾನಿಲ್ಲಿ ಟೊಮೊಟೊ ಚಟ್ನಿನ ಯಾವ ರೀತಿ ಸುಲಭವಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ದೋಸೆನ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಯಾವ ರೀತಿ ಅಕ್ಕಿ ದೋಸೆನ ಮಾಡ್ಕೋತೀವಿ ಅದೇ ರೀತಿ ಈ ದೋಸೆನ ನಾವು ಮಾಡ್ಕೋಬೋದು. ಎಲ್ಲೂ ಕೂಡ ಕಿತ್ತೋಗಲ್ಲ ಮತ್ತು ಅಂಟಲ್ಲ. ನಾನ್ ಸ್ಟಿಕ್ ತವದ ಮೇಲೆ ಹಾಕೋತು ಅಂತ ಅಂದರೆ ಒಂದೊಳ್ಳೆ ರೀತಿಯ ದೋಸೆ ರೆಡಿಯಾಗಿ ಹೋಗುತ್ತೆ. ಹಾಗಾಗಿ ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಪ್ಲಾನಿಂಗ್ ಇರುತ್ತೆ ಮತ್ತು ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂಥವರು ಈ ಒಂದು ರೀತಿಯ ದೋಸೆನ ಮಾಡಿಕೊಂಡು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುವಂಥ ಟೊಮೊಟೊ ಚಟ್ನಿನೂ ಕೂಡ ಮಾಡ್ಕೋತು ಅಂತ ಅಂದರೆ ತುಂಬ ರುಚಿಯಾಗೂ ಕೂಡ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ನಾನಿಲ್ಲಿ ದೋಸೆನ ಮಾಡ್ಕೋತಾ ಇದ್ದೀನಿ ಅಂದರೆ ಬೇಕು ಅಂತ ಅಂದರೆ ನಾವು ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದನ್ನಾದ್ರೂ ಕೂಡ ನಾವು ದೋಸೆ ಮೇಲೆ ಹಾಕೋಬೋದು. ನೈಟು ನೆನೆಸಿಟ್ಕೋತು ಅಂತ ಅಂದರೆ ಒಂದೊಳ್ಳೆ ದೋಸೆನ ನಾವು ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ನಾವು ಮಾಡ್ಕೋಬೋದು. ಹಾಗಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆ ಈ ಒಂದು ರೆಸಿಪಿನ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.